ಅಮ್ಮ ಪ್ಲೀಸ್ ಅಮ್ಮ ಮಾತಾಡಿ ಅಮ್ಮ. ಅಮ್ಮ ಅಮ್ಮ ಮಾತಾಡಿ. ಆ ಮ್ಯಾಮ್ ಸರಿ ಇಲ್ಲ ಅಮ್ಮ, ಅವ್ರು ಹಂಗೇನೆ ನನ್ನ ಕಂಡ್ರೆ ಅವ್ರಿಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಮ್ಮ. ಯಾವಾಗಲೂ ಹಂಗೆ ಮಾಡ್ತಾರೆ ಅವರು. ನಂದೇನು ತಪ್ಪೇ ಇರಲ್ಲ. ಯಾರು ಏನಾದರೂ ಸ್ಕೂಲಲ್ಲಿ ಗಲಾಟೆ ಮಾಡ್ಕೊಂಡ್ರೆ ಅದಕ್ಕೂ ನನ್ನ ಮೇಲೆ ಹೇಳ್ತಾರೆ ಅಮ್ಮ. ಆಮೇಲೆ ಯಾರು ಏನೇ ಮಾಡಿದ್ರು ಅಮ್ಮ ನನ್ನ ಮೇಲೆ ಹೇಳ್ತಾರಮ್ಮ. ನಂದೇನು ತಪ್ಪೇ ಇರಲ್ಲ, ಆದ್ರೂ ನನ್ನ ಮೇಲೆ ಹೇಳ್ತಾರೆ. ನಾನೇನು ಮಾಡಲಿ ಅಮ್ಮ? ಅವ್ರಿಗೆ ನನ್ನ ಕಂಡ್ರೆ ಆಗೋದಿಲ್ಲ ಅಮ್ಮ. ಅವ್ರು ಹಂಗೇನೆ ಯಾರು ಗಲಾಟೆ ಮಾಡಿದ್ರು ನನ್ನ ಮೇಲೆ, ಅಲ್ಲಿ ಯಾರಾದ್ರೂ ಪೆನ್ಸಿಲ್ನ ಕದ್ದು ಬಿಟ್ರೆ ಅದನ್ನ ನನ್ನ ಮೇಲೆ ಹೇಳ್ತಾರೆ, ಎಲ್ಲಕ್ಕೂ ನನ್ನ ಮೇಲೆ ಹೇಳ್ತಾರೆ. ಆ ಮ್ಯಾಮ್ಗೆ ನನ್ನ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ನಿಜವಾಗ್ಲೂ ಅಮ್ಮ, ಗಾಡ್ ಪ್ರಾಮಿಸ್, ನಂದೇನು ತಪ್ಪಿಲ್ಲ ಅಮ್ಮ. ಚಿಂಟು, ನನ್ನ ಜೊತೆ ಮಾತಾಡಬೇಡ ನೀನು, ಮಾತಾಡಬೇಡ ಕಣೆ ನೀನು. ನನ್ನ ಜೊತೆ ಮಾತಾಡಬೇಡ ಅಂತ ಹೇಳಿಲ್ವಾ? ನಾನು ನಿನ್ಗೆ ಹೊಡೆದ್ನಾ, ಬೈದ್ನಾ? ಸುಮ್ಮನೆ ಬಿಟ್ಬಿಡು ನನ್ನ. ಎಲ್ಲರ ಅಪ್ಪ ಅಮ್ಮ ನೋಡು, ಎಲ್ಲರ ಮಕ್ಕಳು ಎಷ್ಟು ಒಳ್ಳೆಯವರು ಅಂತ ಅನ್ಸ್ಕೊಂಡ್ರು. ನೀನು ಚೆನ್ನಾಗಿ ನೆಟ್ಟಿಗೆ ಹೋಮ್ವರ್ಕ್ ಮಾಡ್ಕೊಂಡು ಹೋದ್ರೆ ನಿಮ್ಮ ಟೀಚರ್ ಯಾಕಂತಾರೆ? ಟೀಚರ್ ಯಾವತ್ತೂ ಸುಳ್ಳು ಹೇಳೋದಿಲ್ಲ, ಗೊತ್ತಾ? ಗೊತ್ತೇನೆ ನಿನಗೆ? ಟೀಚರ್ ಹತ್ರ ಏನಾದರೂ ಸುಳ್ಳು ಹೇಳ್ತಾರಾ? ಯಾವತ್ತೂ ಥರ ಟೀಚರು ಮಕ್ಕಳ ಮೇಲೆ ಬ್ಲೇಮ್ ಮಾಡೋದಿಲ್ಲ. ಸುಮ್ಮನೆ ನನಗೇನು ಹೇಳಬೇಡ ನೀನು, ಹೊರಟೋಗ್ಬಿಡು ನೀನು. ಅನ್ಸ್ಕೊಂಡೆ, ಚೆನ್ನಾಗಿ ಬೈಸ್ಕೊಂಡೆ ನಾನು ನಿನ್ನಂಥ ಮಗಳು. ಅಲ್ಲೂ ನಿಮ್ಮ ಕ್ಲಾಸಲ್ಲೆಲ್ಲ ಎಷ್ಟು ಚೆನ್ನಾಗಿ ಕ್ಲಾಸ್ ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕು, ಇಂಪ್ರೂವ್ ಎಲ್ಲ ಆಗಿದ್ದಾರಂತೆ. ನೀನು ಹೋಯ್ತಾ ಕತ್ತೆ ಆಗ್ತಾ ಇದೆಯಾ ನೀನು? ನನಗಂತೂ ಸಿಕ್ಕಾಪಟ್ಟ ಹರ್ಟ್ ಆಗ್ತಿದೆ. ಇಲ್ಲ ಕಣೆ, ನೀನು ಅಮ್ಮನಿಗೆ ಒಳ್ಳೆ ಮಗಳಾಗ್ಲಿಲ್ಲ ನೀನು, ಗೊತ್ತಾ? ನೀನು ತುಂಬ ನನಗೆ ಬೇಜಾರು ಮಾಡ್ತಿದ್ದೀಯಾ ನೀನು ಚಿಂಟು. ಎಷ್ಟು ಬೇಜಾರು ಮಾಡ್ತಿದ್ದೀಯ ಅಂದರೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ತಿದ್ದೆ. ನನ್ನ ಜೊತೆ ಮಾತಾಡಬೇಡ ನೀನು. ಇನ್ಮೇಲಿಂದ ನೀನು ನನ್ನ ಏನಕ್ಕೂ ಕರಿಬೇಡ. ನಿಮ್ಮ ಅಪ್ಪನೇ ಕರ್ಕೊಂಡೋಗು, ಮೀಟಿಂಗ್ ಎಲ್ಲ ನಿಮ್ಮ ಅಪ್ಪನೇ ಕರೆಸ್ಕೊ. ಅದು ಮಾಡ್ಕೊಡು, ಇದು ಮಾಡ್ಕೊಡು, ಅಲ್ಲಿ ಕರ್ಕೊಂಡೋಗು, ಇಲ್ಲಿ ಕರ್ಕೊಂಡೋಗು. ಏನು ಹೇಳಕ್ ಬರಬೇಡ ನೀನು. ಇರೋ ಅಜ್ಜಿ ಆಚೆಗೆ ಹೋಗಿದ್ದಾರೆ, ಬರಲಿ, ನಾನು ಮಾಡಿಸ್ತೀನಿ. ನಾನು ಮಾತಾಡಬೇಡ ಕಣೆ ನೀನು, ನನ್ನ ಜೊತೆ ಮಾತಾಡಬೇಡ ನೀನು ಪ್ಲೀಸ್. ಅಮ್ಮ ಅಮ್ಮ ಆ ಮ್ಯಾಮ್ ಸರಿಲ್ಲ ಅಮ್ಮ, ಅವರು ಸ್ವಲ್ಪನೂ ಸರಿಲ್ಲ. ಆ ಮ್ಯಾಮ್ ಜೊತೆ ಯಾರು ಚೆನ್ನಾಗಿ ನಗ್ನಗ್ತಾ ಮಾತಾಡ್ತಾರೆ ಅವ್ರು ಮಾತ್ರ ಚೆನ್ನಾಗಿ ಇಸ್ಕೊಂಡಿರ್ತಾರೆ ಅಮ್ಮ. ಅದು ಯಾವಾಗಲೂ ಹಂಗೇನೆ. ಅಲ್ಲಿ ಮ್ಯಾಮ್ಗೆ ಏನಾದರೂ ತಂದು ಕೊಡ್ತಾರಲ್ಲ ಮನೆಯಿಂದ, ಅವ್ರಿಗೆ ಮಾತ್ರ ಫುಲ್ ಮಾರ್ಕ್ಸ್ ಕೊಡ್ತಾರೆ ಅಮ್ಮ. ನನಗೆ ಏನೂ ಕೊಡೋದೇ ಇಲ್ಲ ಅವರು. ಹೊಡೆದ್ಬಿಡ್ತೀನಿ ನೋಡು, ಟೀಚರ್ ಮೇಲೆ ಬಾಯಿಗೆ ಬಂದಂಗೆಲ್ಲ ಸುಳ್ಳು ಹೇಳ್ತಾಳೆ. ಟೀಚರ್ ಎಲ್ಲ ಆ ಥರ ಎಲ್ಲ ಮಾಡ್ತಾರೇನೆ? ಹೊಡೆದ್ಬಿಡ್ತೀನಿ ನೋಡು ನಿನಗೆ. ಓ, ನೀನು ತಪ್ಪು ಮಾಡಿದೀಯ ಅಂತ ಒಪ್ಕೊಳ್ಳಲ್ತಾನೆ ಟೀಚರ್ ಮೇಲೆ ಹೇಳ್ತಿದೀಯ ನೀನು? ಯಾಕೆ ನಿನ್ನ ಮುಂದೆನೇ ಹೇಳಿದ್ರಲ್ವ ಟೀಚರು? ನಿನಗೆ ಗೊತ್ತಿಲ್ಲ ಅಮ್ಮ, ಅವರು ಹಾಗೇನೆ. ನಿನಗೆ ಗೊತ್ತಿಲ್ಲ ಅಷ್ಟೇ. ಅವ್ರು ಯಾವಾಗಲೂ ಅದೇ ರೀತಿ. ಬೇಕಾದ್ರೆ ನನ್ನ ಫ್ರೆಂಡ್ಸ್ ಇದ್ದಾರಲ್ಲ, ಆ ಗುಂಡ, ರಾಮು, ಅವ್ರನ್ನೆಲ್ಲ ಬೇಕಾದ್ರೆ ನೀನು ಕೇಳಿ ನೋಡು. ಅವ್ರ ಕಂಡ್ರೂ ಆಗೋದಿಲ್ಲ. ಅವರು ಏನು ಮಾಡೋದಿಲ್ಲ ಅಮ್ಮ. ಆದ್ರೆ ಅವ್ರಿಗೇನೆ ಒಳ್ಳೆಯದು ಮಾಡೋದು ಎಲ್ಲ ಮಾಡ್ತಾರೆ ಅವರು. ಏನು ಮಾಡೋದು ಚಿಂಟು, ನಿಮ್ಮ ಫ್ರೆಂಡ್ಸ್ ಎಲ್ಲ ಅದೇ ರೀತಿ ಇದ್ದೀರಲ್ಲ. ನೆಟ್ವರ್ಕ್ ಏನಾದರೂ ಇದೆಯಾ? ನೀನು ಕೇಳೋದಲ್ದ್ರೆ ನಿಮ್ಮ ಫ್ರೆಂಡ್ಸ್ನೆಲ್ಲ ಹಾಳು ಮಾಡ್ಕೊಂಡು ಕೂತಿದ್ಯಾ ನೀನು? ನಿನ್ನ ಸಂಘ ಸೇರಿದವರು ಅವರು ನಿನ್ನಂಗೆ ಇರ್ತಾರೆ. ಬೈದ ಇನ್ನೇನು ಮಾಡ್ತಾರೆ? ಟೀಚರ್ಗೊಂದು ಮರ್ಯಾದೆ ಕೊಡೋದಿಲ್ವಂತೆ, ಸರಿಯಾಗಿ ಕ್ಲಾಸ್ಗೆ ಹೋಗೋದಿಲ್ಲ, ಆಟ ನಿಂತ್ಕೊಳ್ಳೋದು, ಒಂದು ಹೋಮ್ವರ್ಕ್ ಮಾಡಲ್ಲ ನೀನು. ಸರಿಯಾಗಿ ಮಾಡದೆ ಬಿಡು, ಏನಾದರೂ ಆಗಲಿ. ನನ್ನ ಮಗಳು ಹೋದ ತಿಂಗಳಿಗಿಂತ ಇವಾಗ ಏನಾದರೂ ಇಂಪ್ರೂವ್ ಆಗಿರ್ತಾಳೆ ತಾಳು. ನನ್ನ ಮಗಳ ಬಗ್ಗೆ ಏನಾದರೂ ಒಳ್ಳೇದು ಹೇಳ್ತಾರೆ ಅಂತಂದರೆ ನೀನು ಈ ಥರ ಕೇಳಿದಾಗೆಲ್ಲ ಹೇಳ್ತೀಯಾ? ಅಜ್ಜಿ ಜೊತೆ ಕೂತ್ಕೊಂಡು ಹೋಮ್ವರ್ಕ್ ಮಾಡಿದೆ ಅಂತ. ಅಜ್ಜಿ ಬರಲಿ, ನಿಮ್ಮ ಅಜ್ಜಿ, ಅವ್ರಿಗೂ ಮಾಡ್ತೀನಿ. ಹೋಮ್ವರ್ಕ್ ಮಾಡಿದ್ಲು ಅಂತ ಹೇಳ್ತಾ ಇರ್ತಾರೆ. ಹೋಮ್ವರ್ಕು ಮಾಡಿಲ್ಲ, ಏನು ಮಾಡಿಲ್ಲ. ಏನು ತಗೊಂಡು ತೋರಿಸೇ ಇಲ್ವಂತಲ್ಲ ನೀನು? ಇಲ್ಲ ಅಮ್ಮ, ಹೋಮ್ವರ್ಕ್ ಏನೋ ತೋರಿಸಿದ್ದೀನಿ. ಅವತ್ತು ಒಂದೇ ಒಂದಿನ ಮಾತ್ರ ನಾನು ಹೋಮ್ವರ್ಕ್ ಮಾಡಿರ್ಲಿಲ್ಲ ಅಷ್ಟೇ. ಗಾಡ್ ಪ್ರಾಮಿಸ್ ಅಮ್ಮ. ಅವತ್ತೊಂದೇ ದಿನ ಅಜ್ಜಿ ಜೊತೆ ಸುಳ್ಳು ಹೇಳಿಸಿದ್ದು ನಾನು. ಇನ್ನು ಯಾವತ್ತೂ ನಾನು ಸುಳ್ಳೇ ಹೇಳಿಲ್ಲ. ಡ್ಯಾಡಿನೂ ಇದ್ರು, ಬೇಕಾದ್ರೆ ಅವ್ರನ್ನೂ ಕೇಳಿ, ಅವ್ರ ಜೊತೆನೇ ಕೂತ್ಕೊಂಡು ಹೋಮ್ವರ್ಕ್ ಮಾಡಿರೋದು ನಾನು. ನನ್ನ ಹತ್ರದೆಲ್ಲ ಮಾಡಿಲ್ಲ. ನಾನು ಒಂದೇ ಒಂದಿನ ನಾನು ಹೋಮ್ವರ್ಕ್ ಮಾಡಿದ್ದಿಲ್ವಲ್ಲ, ಅದಕ್ಕೆ ಇದನ್ನೆಲ್ಲ ಅಲ್ಲೇ ಇಟ್ಕೊಬಿಟ್ಟು ಅವರು ಅದನ್ನೇ ನಿಂತ್ಕೊಂಡು ಹೇಳೋರು, ಅವತ್ತು ನೀನು ಹೋಮ್ವರ್ಕ್ ಮಾಡಿಲ್ಲ, ಅವತ್ತು ನೀನು ಹೋಮ್ವರ್ಕ್ ಮಾಡಿಲ್ಲ ಅಂತ. ಆಮೇಲೆ ನಾನು ಹೋಮ್ವರ್ಕ್ ಮಾಡಿ ತಗೊಂಡು ಕೊಟ್ಟರು ಹಂಗೆ ಹೇಳೋದು, ನೀನು ಅವತ್ತು ಹೋಮ್ವರ್ಕ್ ಮಾಡಿರಲಿಲ್ಲ, ನೀನು ಅವತ್ತು ಹೋಮ್ವರ್ಕ್ ಮಾಡಿರಲಿಲ್ಲ ಅಂತ. ಆಮೇಲೆ ಮ್ಯಾಮ್ ಬರ್ತಾರಲ್ಲ, ಪ್ರಿನ್ಸಿಪಲ್ ಮ್ಯಾಮು, ಅವ್ರಿಗೂ ಹೇಳೋರು. ಅವರು ಆಮೇಲೆ ಬಂದುಬಿಟ್ಟು ನಾನು ಹೋಮ್ವರ್ಕ್ ಎಲ್ಲ ತೋರಿಸಿದ್ನಲ್ಲ, ಅದನ್ನೆಲ್ಲ ನೋಡ್ಬಿಟ್ಟು ಗುಡ್ ಗರ್ಲ್, ಹಿಂಗೆ ಮಾಡಬೇಕು, ದಿನ ಬರ್ಕೊ ಬರಬೇಕು ಅಂತ ಹೇಳಿದ್ರು. ಗೊತ್ತಾ ಮಮ್ಮ? ನಂದೇನು ತಪ್ಪಿಲ್ಲ ಮಮ್ಮ. ತಪ್ಪಿರೋದೆಲ್ಲ ಆ ಮ್ಯಾಮ್ದು. ಆ ಮ್ಯಾಮೇ ನಂಗೆ ಯಾವಾಗಲೂ ಹಂಗೆ ಬೈಯೋದು ಮಮ್ಮ. ನಂದೇನು ತಪ್ಪಿಲ್ಲ. ನೀವೇನು ಮಮ್ಮ ಹಂಗೆ ಅಂದದ್ದು? ಅದು ನಂಗೆ ಕಂಡ್ರೆ ಆಗೋದಿಲ್ಲ ಮಮ್ಮಿ ಅವ್ರಿಗೆ, ಅದು ನೀವು ನನಗೆ ಬೈತೀಗ. ಅಜ್ಜಿ ಅದು ನಂಗೆ ಯಾವತ್ತೂ ಬೈಯೋದೇ ಇಲ್ಲ ಮಮ್ಮಿ. ನಾನೇನು ಮಾಡಿಲ್ಲ ಮಮ್ಮಿ. ಪ್ಲೀಸ್ ಮಮ್ಮಿ, ಎದ್ದೇಳಿ ಮಮ್ಮಿ, ಅಲ್ಬೇಡಿ ಮಮ್ಮಿ. ಊಟ ಮಾಡೋಣ, ಎದ್ದೇಳಿ ಮಮ್ಮಿ. ಚಿಂಟು, ನನಗೆ ಗೊತ್ತು ನೀನು ಹೆಂಗೆ ಏನು ಅಂತ. ಸುಮ್ಮನೆ ನೀನು ಹೋಗು. ಅಲ್ಲಿ ಹಾಕಿಟ್ಟಿದ್ದೀನಿ, ತಗೊಂಡು ತಿನ್ನು ಹೋಗು. ನನಗೇನು ಬೇಡ. ನಿನ್ನಂಥ ಮಗಳು ನನಗೆ ಅವಮಾನ ಮಾಡಿಸ್ಬಿಟ್ಟ ನೀನು. ನಿಮ್ಮ ಕ್ಲಾಸೆಲ್ಲ ಇದ್ದಾರಲ್ಲ ನೋಡು, ಪಿಂಕಿ ಅವರೆಲ್ಲ ಕ್ಲಾಸ್ ಟಾಪರ್ ಅಂತ ಹೇಳು. ಇನ್ನೊಬ್ಬ ಇದ್ದಾನಲ್ಲ, ಅದೇನೋ ರಿತಿಕ್ಕು ಏನೋ, ಅವರೆಲ್ಲ ಕ್ಲಾಸ್ಗೆಲ್ಲ ಟಾಪರ್ಸ್ ಅಂತೆ. ನಾನು ನಿನಗೂ ಹಂಗೆ ಎಲ್ಲನೂ ಹೇಳ್ಕೊಡ್ತೀನಲ್ವಾ? ನಿನಗೂ ಎಲ್ಲನೂ ಮಾಡ್ಕೊಡ್ತೀನಿ. ನಿನಗೂ ಎಲ್ಲ ಚೆನ್ನಾಗಿ ನೀನು ಕೇಳಿ ತಿಂಡಿ ಎಲ್ಲ ಮಾಡ್ಕೊಡ್ತೀನಿ. ಆದರೂ ನೀನು ಯಾಕೆ ಓದ್ತಿಲ್ಲ ನೀನು? ಇಲ್ಲ ಮಮ್ಮ, ನಾನು ಹೋಮ್ವರ್ಕ್ ಎಲ್ಲ ಬರೀತೀನಿ. ಎಲ್ಲ ಹೋಮ್ವರ್ಕ್ನು ಬರೀತೀನಿ ಮಮ್ಮ. ನಾನು ಎಲ್ಲ ಹೋಮ್ವರ್ಕ್ ತೋರಿಸ್ತೀನಿ. ಆದರೆ ಮ್ಯಾಮ್ ಇನ್ನೂ ಚೆನ್ನಾಗಿ ಓದಬೇಕು ಅಂತದಮ್ಮ. ನಾನು ಅದು ಡಿಕ್ಟೇಷನ್ ಕೊಟ್ಟಾಗ ನಂದೇ
ಅಮ್ಮ ಸುಳ್ಳು ಮೇಲೆ ಸುಳ್ಳು ಹೇಳ್ಬೇಡ ನೀನು ಚಿಂಟು. ಸುಳ್ಳು ಸುಳ್ಳು ಹೇಳಿದ್ರೆ ಹೊಡೆದಾಕ್ಬಿಡ್ತೀನಿ. ಇವಾಗ ಬರ್ಲಿ, ಮಾರ್ಕ್ಸ್ ಬರುತ್ತೆ ಅಲ್ವಾ ಈ ತಿಂಗಳದು, ನೀನು ಟೆಸ್ಟಲ್ಲೆಲ್ಲ ಹೆಂಗ್ ಮಾರ್ಕ್ಸ್ ಬಂದಿದೆ ಅಂತ ಅವಾಗ ಮಾಡ್ತೀನಿ ನಿನಗೆ. ನಮ್ಮಮ್ಮ ಟೀಚರ್ ನನಗೆ ಮಾರ್ಕ್ಸೇ ಕೊಡಲ್ಲ, ನೀವು ಅವ್ರನ್ನ ನಂಬ್ಕೊಂಡು ನೀವು ನನಗೆ ಮಾಡ್ತಿರಲ್ಲ ಮಮ್ಮ ನೀವು. ಇಲ್ಲ ಮಮ್ಮ, ಮ್ಯಾಮ್ ಸುಳ್ಳು ಹೇಳ್ತಾರೆ, ಸುಳ್ಳು ಸುಳ್ಳು ಮಾರ್ಕ್ಸ್ ಕೊಡೋದು. ಅವರು ನಂದು ಪೇಪರ್ನ ಅವರು ಕಲೆಕ್ಷನ್ ಮಾಡಲ್ಲ ಅಮ್ಮ, ಬರೀ ಹಂಗೆ 0 0 0 ಅಂತ ಮಾರ್ಕ್ಸ್ ಕೊಡ್ತಾರೆ. ನೋಡು ಚಿಂಟು, ಸುಮ್ಮನೆ ಟೀಚರ್ ಮೇಲೆಲ್ಲ ಈ ಥರ ಎಲ್ಲ ಹೇಳ್ಬಾರ್ದು, ಹೊಡೆದ್ಬಿಡ್ತೀನಿ ನಾನು. 0 ಕೊಡ್ತಾರಂತೆ 0. ನಾವು ಹೋಗ್ತಿರ್ಲಿಲ್ಲ ಸ್ಕೂಲ್ಗೆ, ಏನ್ ಟೀಚರ್ ಮೇಲೆ ಸುಮ್ಮನೆ ಅಪವಾದ ಹೊರಿಸ್ತಿದ್ಯಾ ನೀನು? ಹೊಡೆದ್ಬಿಡ್ತೀನಿ ಹಂಗೆ ನಿನ್ಗೆ, ಬರೆ ಹಾಕ್ಬಿಡ್ತೀನಿ ಕುಡ್ಲು ಕೈಸಿ. ಹೋಗಿ ನಿನ್ನ ಜೊತೆ ಮಾತಾಡ್ಬೇಡ ನೀನು. ಯಾಕೆ ಮಾತಾಡ್ತೀಯ ನನ್ನ ಜೊತೆ ನೀನು? ಮಾತಾಡ್ಬೇಡ ಅಂದ್ರೆ ನೀನು ಮಾತಾಡ್ಬೇಡ. ನಿನ್ ಜೊತೆ ಮಾತಾಡೋದಕ್ಕೆ ನಂಗೆ ಇಷ್ಟ ಇಲ್ಲ ಕಣೆ, ಹೋಗಿ ನೀನು. ಯಾಕೋ ಅಮ್ಮ, ನಂಗೆ ಏನು ತಪ್ಪಿಲ್ಲ ಮಮ್ಮ, ನೀವು ನಂಗೆ ಬೈತೀರಾ ಯಾವಾಗ್ಲೂ. ಬೈದೆ ಇನ್ನೇನ್ ಮಾಡೋದು? ನೀನ್ ಮಾಡೋ ಗಣ್ಣಂದಾರಿ ಕೆಲಸಕ್ಕೆ ಬರ್ಲಿರೋ ನಿಮ್ಮ ಅಪ್ಪ ನಿಮ್ಮ ಅಜ್ಜಿ ಮಾಡಿಸ್ತೀನಿ ನಿನಗೆ. ನಿಮ್ಮ ಅಜ್ಜಿಗೂ ಮಾಡ್ತೀನಿ, ಅವ್ರಿಗೂ ಮಾಡ್ತೀನಿ. ಮುದ್ದು ಜಾಸ್ತಿ ಆಗ್ಬಿಟ್ಟಿದೆ ನಿನಗೆ, ಮುದ್ದು ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ನಿನ್ನ. ಮುದ್ದು ಜಾಸ್ತಿ ಮಾಡಿ ಮಾಡಿ ಜಾಸ್ತಿ ಚೆಂಗ್ಲಾಗಿದ್ಯಾ. ಏನಾದರೂ ಕೇಳು ನೀನು, ಮಾಡ್ತೀನಿ ನಿನಗೆ. ಅಮ್ಮ ಮ್ಯಾಗಿ ತಗೊಡಿ, ಎತ್ ತಗೊಡಿ, ಬಿಸ್ಕೆಟ್ ತಗೊಡಿ, ಚಾಕ್ಲೇಟ್ ತಗೊಡಿ ಅಂತ ಅವಾಗ ನಿನಗೆ ಮಾಡೋದು. ನಾನಿಲ್ಲ ಮಗಳು ಚೆನ್ನಾಗಿ ಓದ್ಲಿ ಚೆನ್ನಾಗಿರ್ಲಿ ಅಂತ ನಾನು ಎಲ್ಲ ನೀನು ತಂದ್ಕೊಡೋದು. ತಂದ್ಕೊಟ್ಬಿಟ್ಟು ನೀವು ಹಿಂಗೆ ಮಾಡೋದು. ನಾನು ಹೋಮ್ವರ್ಕ್ ನೆಟ್ಟಿಗೆ ಮಾಡೋದಿಲ್ಲ. ನಾನು ಯಾಕೆ ತಂದ್ಕೊಡ್ಬೇಕು ಅದೆಲ್ಲ ನಿನಗೆ ಹೇಳೀಗ? ನೀನು ಹೋಮ್ವರ್ಕ್ ಚೆನ್ನಾಗಿ ಮಾಡಲ್ಲ, ಏನು ಮಾಡಲ್ಲ, ನಾನು ತಂದ್ಕೊಡಲ್ಲ ನಿನಗೆ. ಚೆನ್ನಾಗಿ ಓದೋದಿಲ್ಲ, ಹೋಗು ಪುಸ್ತಕ ಹೋಗು, ನಾನು ನಿನಗೆ ಓದಿಸ್ತೀನಿ. ನಾನೇನಿನ ಹೋಮ್ವರ್ಕ್ ಮಾಡಬೇಡ ಅಂತೀನ? ದಿನ ಬಿಡ್ಕೊತಾ ಇರ್ತೀನಿ ನೀನು ಸ್ಕೂಲಿಂದ ಬಂದ ತಕ್ಷಣ. ಬಾ ಹೋಮ್ವರ್ಕ್ ಮಾಡ್ತೀನಿ ಅಂದ್ರೆ ಅಜ್ಜಿ ಹತ್ರ ಮಾಡಿಸ್ಕೊಂಡೆ, ಡ್ಯಾಡಿ ಹತ್ರ ಮಾಡಿಸ್ಕೊಂಡೆ ಅಂತೀಯ. ಟೀಚರ್ ನೋಡಿದ್ರೆ ಮಾಡ್ಸಿಲ್ಲ ಅಂತಾರೆ. ಮಮ್ಮ ಅವರು ಸರಿಲ್ಲ ಮಮ್ಮ, ಮ್ಯಾಮ್ ಸ್ವಲ್ಪನೂ ಸರಿಲ್ಲ, ಅವ್ರು ನಮ್ಮ ಕ್ಲಾಸ್ ಟೀಚರು. ಅದು ಯಾವಾಗಲೂ ಬರೀ ಹಿಂಗೆ ಆಗ್ತಿರ್ತಾರೆ, ಅವ್ರಿಗೆ ನಾವು ಕಂಡ್ರೆ ಆಗಲ್ಲ. ಇನ್ನೊಂದ್ಸಲಿ ನಿನ್ನ ಫ್ರೆಂಡ್ಸ್ ಜೊತೆ ಏನಾದರೂ ಸವಾಸ ಸೇರ್ಸ್ಕೊ ಕೂತ್ಕೊ, ನಿನಗೆ ಹೊಡೆದು ಬಿಡ್ತೀನಿ. ಯಾವುದು ಮಮ್ಮ? ಅದು ರಾಮು ಗುಂಡ ಅವ್ರನ್ನ. ಇನ್ಯಾರನ್ನ? ಆ ಕತ್ತೆಗಳನ್ನೇ. ಮಮ್ಮ ಅದು ಒಳ್ಳೆಯದು ಮಮ್ಮ, ತುಂಬಾ ಒಳ್ಳೆಯದು. ಅದು ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡು ಮಮ್ಮ ಅವರು. ಅವ್ರ ಜೊತೆ ಸೇರು. ಸೇರಿ ಸೇರಿ ಹಾಳಾಗಿದೆಯಾ. ಬರ್ಲಿ ಗುಂಡ ಅವ್ರ ಮಮ್ಮಿಗೆ, ರಾಮು ಅವ್ರ ಮಮ್ಮಿಗೆ ಫೋನ್ ಮಾಡ್ತೀನಿ. ಫೋನ್ ಮಾಡ್ಬಿಟ್ಟು ಹೇಳ್ತೀನಿ ಸ್ಕೂಲಲ್ಲಿ ಹಿಂಗೆಲ್ಲ ಬೈತಾ ಇದ್ರು, ಇವಳ ಜೊತೆ ಸೇರಿಸ್ಬೇಡಿ ನಿಮ್ಮ ಮಕ್ಕಳನ್ನ ಅಂತ ಹೇಳ್ತೀನಿ. ಇಲ್ಲ ಮಮ್ಮ, ಅವ್ರದ್ದೇನು ತಪ್ಪಿಲ್ಲ. ಅದು ಬಾದಿ ಒಳ್ಳೆಯದು. ಗುಂಡ ಮತ್ತೆ ನಾಮು ಇನ್ನೂ ಅದಲ್ಲ ನನ್ನ ಫ್ರೆಂಡ್, ಅವರೆಲ್ಲ ಒಳ್ಳೆಯದು. ಮ್ಯಾಮ್ ತಡಿಲ್ಲ. ಆಮೇಲೆ ಪಿಂಕಿ, ರಿತಿಕ್ಕು ಅವರಂತೂ ಒಂಚೂರು ತಡೆಯೇ ಇಲ್ಲ ಮಮ್ಮಿ. ಯಾವಾಗ ನೋಡಿದ್ರೆ ಮ್ಯಾಮ್ ನೀವು ತುಪ್ಪದು ಮ್ಯಾಮ್, ನೀವು ತದೆ ಮ್ಯಾಮ್, ನೀವು ಹಂಗೆ ಮ್ಯಾಮ್, ನೀವು ಹಿಂಗೆ ಮ್ಯಾಮ್ ಅಂತ ಇರ್ತಾನೆ. ಅದೇ ಮಮ್ಮಿ ಬೇರೆ ಕ್ಲಾಸ್ ಟೀಚರ್ ಅವರೆಲ್ಲ ಅದು ತುಂಬಾ ಒಳ್ಳೆಯದು ಮಮ್ಮಿ. ನೀನು ನನ್ನ ನೋಡ್ಬಿಟ್ಟು ಇದೇನು ಪುಟ್ಟಿ ಇಷ್ಟು ಚೆನ್ನಾಗಿ ನೀನು ಓದ್ತೀಯಲ್ಲ, ನಿನ್ನ ಹೆಸರೇನು ಅಂತ ಎಲ್ಲ ಕೇಳ್ತದೆ. ಅದು ನಮ್ಮ ಮಾತು ನನ್ಗೆ ಕಂಡ್ರೆ ಆಗೋದಿಲ್ಲ, ಯಾಕಂದ್ರೆ ಅವ್ರಿಗೆ ನಾನು ಏನೋ ಇದು ಮಾಡಲ್ಲ ಅಂದ್ಬಿಟ್ಟು. ಅದು ಬಂದ ತಕ್ಷಣ ಮ್ಯಾಮ್ ಹತ್ರ ಮ್ಯಾಮ್ ಕೊಡಿ ಮ್ಯಾಮ್, ಹೆಂಗಿದ್ದೀರಾ ಮ್ಯಾಮ್, ಚೆನ್ನಾಗಿದ್ದೀರಾ ಮ್ಯಾಮ್, ಊಟ ಆಯ್ತಾ ಮ್ಯಾಮ್, ನೀವು ತುಪ್ಪದ ಕಾಣ್ತಾ ಇದ್ದೀರಾ ಮ್ಯಾಮ್ ಅಂತೆಲ್ಲ ಹೇಳ್ತಾರೆ. ನಾನು ಏನು ಹೇಳೋದಿಲ್ವಲ್ಲ ಮಮ್ಮಿ, ಅದಕ್ಕೆ ನಂಗೆ ಕಂಡ್ರೆ ಆಗಲ್ಲ ಮಮ್ಮಿ ಅವ್ರಿಗೆ. ಬೇರೆ ಮ್ಯಾಮ್ ಅಲ್ಲ, ನಿಮ್ಗೇನೇ ಪುಟ್ಟಿ ಇಷ್ಟು ಚುರುಕಾಗಿದೆಯಲ್ಲ, ಇಷ್ಟು ಕ್ಯೂಟ್ ಆಗಿದೆಯಲ್ಲ, ತುಂಬಾ ಚೆನ್ನಾಗಿದೆಯಾ ಕಣೆ ಅಂತಾರೆ. ಈ ಮಾಮು ಎಲ್ಲಕ್ಕೂ ಬರ್ತದೆ. ಯೂನಿಫಾರ್ಮ್ ಹಾಕೋ ಹೋದರೆ ಯಾಕೆ ಯೂನಿಫಾರ್ಮ್ ಹಾಕೋ ಬಂದಿದ್ಯಾ ಅಂತದೆ. ಕಲರ್ ಡ್ರೆಸ್ ಹಾಕೋ ಹೋದರೆ ಯಾಕೆ ಕಲರ್ ಡ್ರೆಸ್ ಹಾಕೋ ಹೋಗಿದ್ಯಾ ಅಂತದೆ. ನೀನೆಲ್ಲ ಮಮ್ಮಿ ಹಾಕೊಳ್ಳೋದು ದಿನ ಡ್ರೆಸ್ಸು, ನೀನು ಇಲ್ಲ ಅದ್ದಿ ಟೈಮ್ ಟೇಬಲ್ ನೋಡ್ಬಿಟ್ಟು. ಆದ್ರೂ ಬೈತದೆ ಮಮ್ಮಿ ನನಗೆ. ಚಿಂಟು ನಂಗೆ ನೀನೇನು ಹೇಳ್ಬೇಡ, ಅರ್ಥ ಆಯ್ತಾ? ನಾನು ಹೇಳ್ತೀನಿ, ನಿಮ್ಮಪ್ಪ ಬರಲಿ, ನಿಮ್ಮ ತಾತ ಬರಲಿ, ಅಜ್ಜಿ ಬರಲಿ, ಎಲ್ಲರಿಗೂ ಹೇಳ್ತೀನಿ. ಅವ್ರು ಏನು ಮಾಡ್ತಾರೆ ಆಮೇಲೆ ಮಾಡಿಸ್ಕೊ. ಆಮೇಲೆ ನನ್ನ ಜೊತೆ ಮಾತಾಡಬೇಡ ನೀನು ಪ್ಲೀಸ್ ಮಮ್ಮ. ದೂರ ಕೂತ್ಕೊ ನೀನು, ಮಾತಾಡಬೇಡ ನಿನ್ನ ಜೊತೆ ಅಮ್ಮ ಪ್ಲೀಸ್. ನೋಡಿ ಫ್ರೆಂಡ್ಸ್, ನೋಡಿ ಯಾವ ಥರ ಇವಳು ಇದು ಮಾಡಿಬಿಟ್ಟಿದ್ದಾಳೆ. ನೀವೇ ನೋಡಿದ್ರೆ ತಾನೇ ಲಾಸ್ಟ್ ವಿಡಿಯೋದಲ್ಲಿ ಹೆಂಗೆ ಅವಮಾನ ಮಾಡಿದ್ರು ಅವ್ರು ಟೀಚರು ಅಂತ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಇವಳು ಅಂತಾಳೆ ನಂದೇನು ತಪ್ಪಿಲ್ಲ ಟೀಚರ್ದಂತಲ್ಲ. ನೀವೇ ಹೇಳಿ, ಟೀಚರ್ ಏನಾದರೂ ಆ ಥರ ಮಾಡ್ತಾರಾ? ಇವಳು ಏನೇನೋ ಹೇಳ್ತಾಳೆ, ಏನೇನೋ ಮಾತಾಡ್ತಾಳೆ. ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ, ಆಮೇಲೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಬೇರೆ ಮಕ್ಕಳು ಚೆನ್ನಾಗಿ ಓದೋದು ಬರೆಯೋದು ಎಲ್ಲ ಮಾಡ್ತಿದ್ದಾವೆ, ಇವಳು ಏನಾಗಿದೆ? ದಿನ ಎದ್ದ ತಕ್ಷಣ ಅಡುಗೆ ಎಲ್ಲ ಮಾಡ್ಕೊಡ್ತೀನಿ, ಅವ್ಳು ಕೇಳಿದ್ದೆಲ್ಲ ಕೊಡಿಸ್ತೀನಿ, ಚೆನ್ನಾಗಿ ಹೋಮ್ವರ್ಕ್ ಎಲ್ಲ ಮಾಡಿಸ್ತೀನಿ, ರೆಡಿ ಮಾಡಿಬಿಟ್ಟು ಸ್ಕೂಲ್ಗೂ ಕಳಿಸ್ತೀನಿ. ಅವ್ಳಿಗೆ ಓದೋಕ್ಕೆ ಏನಾಗಿದೆ ಹೇಳಿ? ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಹಾಗೆ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ ಚಾನಲ್ ಬಂದು ಒಳ್ಳೆ ಲೈಫ್ ಚಾನಲ್ ಟೂಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.